ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ವೆಲ್ಕಮ್ ಬ್ಯಾಕ್ ಟು ರಾಘವ್ ಟಾಕ್. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ಒಂದಾದ್ಮೇಲೆ ಒಂದು ಅಪ್ಡೇಟ್ಸ್ ನಾನು ನಿಮ್ಮ ಮುಂದೆ ತಗೊಂಡ್ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಅಪ್ಡೇಟ್ಸ್ ಏನಂತಂದ್ರೆ ರಾಮಾಯಣ ಹಾಗೆ ಟಾಕ್ಸಿಕ್ ಬಗ್ಗೆ ಒಂದಾದ್ಮೇಲೆ ಒಂದು ಅಪ್ಡೇಟ್ಸ್ ನಮಗೆ ಬರ್ತಾನೆ ಇದೆ. ಅಂದ್ರೆ ನಮ್ಮ ಯಶ್ ಬಾಸ್ ಹಾಗೆ ನಮಿತ್ ಮಲ್ಹೋತ್ರಾ ಅವರು ಇಂಟರ್ವ್ಯೂಸ್ ಮೇಲೆ ಇಂಟರ್ವ್ಯೂಸ್ ಕೊಡ್ತಾನೆ ಇದ್ದಾರೆ. 4ನೇ ಇಂಟರ್ವ್ಯೂ ಲೋಡಿಂಗ್ ಆಗ್ತಾ ಇದೆ ಈಗ ಆಲ್ರೆಡಿ. ಈಗ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಕೆಲವೊಂದು ಅಪ್ಡೇಟ್ಸ್ ಏನಿದೆ ಅಂತಂದ್ರೆ ರಾಮಾಯಣ ಟೀಮ್ ಅವರು ಒಂದು ಎಕ್ಸ್ಟೆಂಡೆಡ್ ವರ್ಷನ್ ನ ಅಲ್ಲೇ ಡಿಸ್ಟ್ರಿಬ್ಯೂಟರ್ಸ್ ಗೆ ಪ್ರೈವೇಟ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ. ಹಾಗೆ ಸಿನಿಮಾ ನ್ಯೂಸ್ ಕ್ರಿಟಿಕ್ಸ್ ಅವ್ರಿಗೂ ಕೂಡ ಒಂದು ಪ್ರೈವೇಟ್ ಸ್ಕ್ರೀನಿಂಗ್ ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ವಿ. ಈಗ ಆಲ್ರೆಡಿ ಪ್ರಮೋಷನ್ಸ್ ನ ಸ್ಟಾರ್ಟ್ ಮಾಡ್ಕೊಂಡಿರೋದು ವೈಡ್ ಆಡಿಯನ್ಸ್ ನ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಒಬ್ಬ ಇಂಟರ್ವ್ಯೂ ಅವ್ರು ಕೇಳ್ತಾನೆ, ಸೊ ನಾನು ಈಗಷ್ಟೇ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ನ ನೋಡಿದೆ, ಏನ್ ಮೂವಿ ಮಾಡಿದ್ರ, ನನಗೆ UK ನವರು ಕೂಡ ಈ ತರ ಯಾಕೆ ಮೂವಿ ಮಾಡ್ತಾ ಇಲ್ಲ ಅನ್ನೋ ಒಂದು ಫೀಲ್ ಬಂದಿದೆ, ಮತ್ತೆ ಟ್ರೈಲರ್ ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ಮಾತಾಡಿ ಅಂತೇಳಿ ಆ ಇಂಟರ್ವ್ಯೂ ಅವ್ರು ಹೇಳ್ತಾನೆ. ನಿಜವಾಗ್ಲೂ ದಟ್ ಪಾರ್ಟ್ ಆಫ್ ಪೀಪಲ್ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದಾರೆ ಅನ್ನೋದನ್ನ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ನಮ್ಮ ಇಂಡಿಯನ್ಸ್ಗೂ ಈ ಸರಿ ಬರೋ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ಳೋಣ. ಆಮೇಲೆ ಇನ್ನೊಂದು ವಿಷಯ ನೀವು ಗಮನಿಸಿದ್ರೆ ಹಂಗ ಗೊತ್ತಿಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ನೋಡ್ತಾ ಇದ್ದೆ, ಸೇಮ್ ಇಂಟರ್ವ್ಯೂವರ್ಸ್ ಏನ್ ಮಾಡಿದಾರೆ ಅಂತಂದ್ರೆ ಅಲ್ಲಿಗೆ ಬಂದಂತಹ ಬೇರೆ ಮೂವಿ ಡೈರೆಕ್ಟರ್ಸ್ ಅಥವಾ ಪ್ರೊಡ್ಯೂಸರ್ಸ್ ನ ಮೀಟ್ ಮಾಡಿ ಅವರ ಒಂದು ವಿಡಿಯೋ ಗ್ಲಿಮ್ಸ್ ನ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ. ಆದ್ರೆ ಅವರ ವಿಡಿಯೋಗೆ ಬಂದಿರೋದು ಜಸ್ಟ್ 5,000, 6,000, 10,000 ಈ ತರ ವ್ಯೂಸ್ ಬಂದಿದ್ರೆ ನಮ್ಮ ಎಷ್ಟೋ ವ್ಯೂಸ್ ಬಂದು ಮಿಲಿಯನ್ ಗಟ್ಟಲೆ ಹೊರಟೋಗ್ಬಿಟ್ಟಿದೆ. ಸೊ ಈ ಕ್ರೇಜ್ ನ ನೋಡಿ ಆ ಇಂಟರ್ವ್ಯೂವರ್ಸ್ ಎಲ್ಲ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದನ್ನೆಲ್ಲ ನೋಡಿ ಅಲ್ಲಿರೋ ಕ್ರಿಟಿಕ್ಸ್ ಅವರನ್ನೇ ಅವ್ರನ್ನ ಇಂಟರ್ವ್ಯೂಗೆ ಕರೀತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಸೀರಿಯಸ್ಲಿ ಸ್ನೇಹಿತರೆ, ಇದನ್ನ ಸುಮ್ನೆ ಹೊಗಳೋದಕ್ಕೆ ಹೇಳ್ತಾ ಇಲ್ಲ. 4 ವರ್ಷದಿಂದ 5 ವರ್ಷ ಆಗ್ತಾ ಬಂದಿದೆ ಅವ್ರದ್ದು ಮೂವಿ ರಿಲೀಸ್ ಆಗಿ. ಬಟ್ ಆ ಮನುಷ್ಯ ಇದುವರೆಗೂ ಸೇಮ್ ಅವರನ್ನ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಮಾತ್ರ ಯಾರಿಂದನೂ ಸಾಧ್ಯನೇ ಆಗಲ್ಲ. ಯಾಕೆಂತಂದ್ರೆ ವಿತೌಟ್ ಮೂವಿ, ವಿತೌಟ್ ಎನಿಥಿಂಗ್ ಈ ತರ ಒಂದು ಫ್ಯಾಂಡಮ್ ನ ಮೇಂಟೈನ್ ಮಾಡ್ತಾ ಇದಾರೆ ಅಂತಂದ್ರೆ ಫ್ಯಾನ್ ಗಳು ಆಮೇಲೆ ಕ್ರಿಟಿಕ್ಸ್ ಗಳು ಬಕಪಕ್ಷಿ ತರ ಕಾಯ್ತಾ ಇದಾರೆ ನೆಕ್ಸ್ಟ್ ಕಂಟೆಂಟ್ ಏನ್ ಬರುತ್ತೆ ಅಂತೇಳಿ. ಈ ತರ ಒಂದು ಬಜ್ ನ ಅವ್ರು ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಆ ಮನುಷ್ಯನ ಅವರ ನೆಕ್ಸ್ಟ್ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು. ಸೀರಿಯಸ್ಲಿ ವಿ ಆರ್ ವೆರಿ ಪ್ರೌಡ್ ಆಫ್ ಹಿಮ್ ಅಂತಾನೆ ಹೇಳ್ತೀನಿ. ಸೊ ಮತ್ತೆ ಏನಾದ್ರೂ ಚಿಕ್ಕಪುಟ್ಟ ಅಪ್ಡೇಟ್ಸ್ ಬಂದು ನಿಮ್ ಮುಂದೆ ತರ್ತಾನೆ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು.